ಮಿತ್ರರೇ, ನಾನು ಹನುಮಂತ ಅಂಕುಶ್. ಕೆ ಎಸ್ ಆರ್ ಟಿ ಸಿ ಬಾಕಿ 38 ತಿಂಗಳಿನಲ್ಲಿ ಸರ್ಕಾರ ಈಗಾಗಲೇ 26 ತಿಂಗಳ ಹಿಂಬಾಕಿಯನ್ನು ಪಾವತಿಸಲು ಕೋರಿದೆ. ಆದರೆ ಬಿಡುಗಡೆ ಮಾಡಿದ್ದೆಷ್ಟು? 450 ಕೋಟಿ ರೂಪಾಯಿ. ಈಗ ಕೆ ಎಸ್ ಆರ್ ಟಿ ಸಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥಾ ನಿಗಮ ಕೇಂದ್ರ ಕಚೇರಿಯವರು ಎಲ್ಲ ಡಿ ಸಿಗಳಿಗೆ ಪತ್ರ ಬರೆದು 1/1/21ರಿಂದ 28/2/2023ವರೆಗಿನ 26 ತಿಂಗಳ ಹಿಂಬಾಕಿಯನ್ನು ಪಾವತಿಸಲು ಅನುಮೋದನೆ ನೀಡಿಸುವಂತೆ ನಿಗಮದ ಎಲ್ಲ ಅರ್ಹ ಸಿಬ್ಬಂದಿ ಅಧಿಕಾರಿಗಳಿಗೆ ಮತ್ತು ಸೇವಾ ವಿಮುಕ್ತಿ ಹೊಂದಿದ ಸಿಬ್ಬಂದಿ ಅಧಿಕಾರಿಗಳನ್ನಂತೆ ದಿನಾಂಕ 1/1/2021ರಿಂದ 30/11/2021ವರೆಗಿನ ಒಟ್ಟು 11 ತಿಂಗಳ ಹಿಂಬಾಕಿಯನ್ನು ದಿನಾಂಕ 11/5/2026ರಂದು ಪಾವತಿಸಲು ಅಗತ್ಯ ಕ್ರಮ ಕೈಗೊಳ್ಳಲು MD KSRTC ಸೆಂಟ್ರಲ್ ಆಫೀಸು ಬೆಂಗಳೂರದವರು ಆದೇಶವನ್ನು ಹೊರಡಿಸುತ್ತಾರೆ. ಮಿತ್ರರೇ, NWKRTC ಸೆಂಟ್ರಲ್ ಆಫೀಸ್ ಹುಬ್ಬಳ್ಳಿಯರವರು ದಿನಾಂಕ 9/5/2026ರಂದು ಎಲ್ಲ ಹಿರಿಯ ವಿಭಾಗೀಯ ನಿಯಂತ್ರಣಾಧಿಕಾರಿಗಳಿಗೆ ಪತ್ರ ಬರೆದು 1/1/2026ರ ಬಾಕಿ ಕುರಿತಂತೆ ಹಿಂಬಾಕಿಯ ವಿವರವನ್ನು ಕೇಳಿರ್ತಾರೆ. ಒಂದು, ಹಾಲಿ ಕಾರ್ಯನಿರ್ವಹಿಸುತ್ತಿರುವ ಅಧಿಕಾರಿಗೆ ಎಷ್ಟು ಹಣ ಕೊಡಬೇಕು, 1/1/21ರಿಂದ 30/11ವರೆಗಿನ ಅವಧಿಯಲ್ಲಿ ಕರ್ತವ್ಯ ನಿರ್ವಹಿಸಿದ ಸೇವಾವಧಿ ಎಷ್ಟು ಅಮೌಂಟ್ ಆಗುತ್ತದೆ, ಮತ್ತು ನಿವೃತ್ತಿ, ಸ್ವಯಂ ನಿವೃತ್ತಿ, ವಜಾ, ಮರಣ, ರಾಜೀನಾಮೆ ಸೇರಿದಂತೆ, ಮತ್ತು 1/1/21ರಿಂದ 30/11/2021ರ ಕರ್ತವ್ಯ ನಿರ್ವಹಿಸಿ ಅಂತರ ನಿಗಮ ಸಂಸ್ಥೆ ವರ್ಗಾವಣೆಗೊಂಡ ಅಧಿಕಾರಿ ಮತ್ತು ನೌಕರರ ಗರಿಷ್ಠ ಮೊತ್ತವನ್ನು ತಿಳಿಸಲು ಕೋರಿದ್ದಾರೆ ಅಷ್ಟೇ. ಆದರೆ NWKRTC ಕೇವಲ ಮಾಹಿತಿಯನ್ನು ಕೇಳಿದ್ದು. ಆದರೆ KSRTC ಬೆಂಗಳೂರವರು ಇಂದು 11/5/2026ರಂದು ನೌಕರರಿಗೆ ಬಟವಡೆ ಮಾಡಲು ಆದೇಶಿಸುತ್ತದೆ. NWKRTCಯವರು ಇನ್ನೂವರೆಗೂ ಇಂಥ ಆದೇಶ ತೆಗೆದಿರುವುದಿಲ್ಲದೆ ಒಂದು KSRTC ನೌಕರರ ಪ್ರಶ್ನೆಯಾಗಿದೆ. ನನ್ನ ವಿಡಿಯೋ ತಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿ.